ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ನಿಮ್ಗೆ ಮತ್ತೊಂದು ಸಿನಿಮಾ ಕತೆ ಹೇಳಕ್ಕೆ ಬಂದಿದ್ದೀನಿ. ಇದು ನಮ್ಮ ಕನ್ನಡ ಸಿನಿಮಾ ಅಲ್ಲ, ಮಲಯಾಳಂ ಭಾಷೆ ಸಿನಿಮಾ. ಸುಮಾರು ಒಂದು 47 ವರ್ಷದ ಹಿಂದೆ ಬಂದಂಥ ಸಿನಿಮಾ. ಹಾರರ್ ಸಿನಿಮಾ, ಒಂದು ಮಾಂತ್ರಿಕ ಸಿನಿಮಾ ಅಂತ ಕರಿತೀವಿ. ಹಾರರ್ ಮತ್ತು ಬ್ಲ್ಯಾಕ್ ಮ್ಯಾಜಿಕ್, ಈ ಮಠ ಮಂತ್ರ ಅಂತೀವಲ್ಲ, ಆ ಥರದ ಕತೆ. ಸಿನಿಮಾದ ಹೆಸರು ವಯನಾಡು ತಮ್ಮನ್ ಅಂತ. ಇವರು ಕಮಲ್ ಹಾಸನ್ ಅವರು ಆ್ಯಕ್ಟ್ ಮಾಡಿರೋಂಥ ಸಿನಿಮಾ. 24 ವರ್ಷದ ಹುಡುಗ ಅವರು. ಎಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ ಅಂದರೆ ನಿಜವಾಗ್ಲೂ ಸ್ನೇಹಿತರೆ, ನಾವು ಹಳೆ ಸಿನಿಮಾನ ತುಂಬ ಗ್ರೇಟ್ ಅಂತ ಕರಿಬೋದು. ಅದು ಯಾವುದೇ ಮಿಸ್ಟ್ರಿ ತೊಗೊಳ್ಳಿ, ಹಿಸ್ಟಾರಿಕಲ್ ತೊಗೊಳ್ಳಿ, ಲವ್ ಸ್ಟೋರಿ ತೊಗೊಳ್ಳಿ, ಸೊ ಅವ್ರ ಥರ ಕತೆ ಯಾವ ಭಾಷೆಯಲ್ಲೂ ಯಾರೂ ಮಾಡೋಕ್ಕಾಗಲ್ಲ. ಎಲ್ಲ ಭಾಷೆಯಲ್ಲೂ ಅದ್ಭುತ ಸಿನಿಮಾಗಳು ಹಳೆ ಕಾಲದ್ದು. ಸೊ ಇದು ಬೇಸಿಕಲಿ ಮಲಯಾಳಂ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಈ ಮಾಟ ಮಂತ್ರ ಅಂದರೆ ಅದೇನು ಕ್ರೇಜೋ ಗೊತ್ತಿಲ್ಲ. ಸೊ ಇನ್ನು ಈಗ ಕತೆ ಕಡೆ ಹೋಗೋಣ ಸ್ನೇಹಿತೆ. ವಯನಾಡನ್ ತಂಬನ್ ಅಂತ ಸರಿ ಸಿನಿಮಾದ ಹೆಸರು. ಸೊ ಮೊದಲು ಇಲ್ಲಿ ಕತೆಗೆ ಅಂದರೆ ಆರಂಭದಲ್ಲಿ ಒಂದು ರಾಜಮನೆತನಕ್ಕೆ ಸೇರಿದಂಥ ವಯೋವೃದ್ಧ ರಾಜ, ವಯಸ್ಸಾಗಿರುತ್ತೆ, ಒಂದು 70-80 ವರ್ಷದ ಮೇಲೆ ಆಗಿರುತ್ತೆ, ಹೆಚ್ಚು ಕಡಿಮೆ 100 ಅಂತ ಅಂದ್ಕೊಳ್ಳಿ. ಸೊ ಅವ್ನು ಬೇಸಿಕಲಿ ಒಂದು ದುಷ್ಟಶಕ್ತಿ ಆರಾಧಕ ಇರ್ತಾನೆ. ರಾಜ ಆದರೂ ಕೂಡ ಗೊತ್ತಿಲ್ಲದೆ ಒಂದು ಸೀಕ್ರೆಟ್ ಕೆಲಸ ಮಾಡ್ತಿರ್ತಾನೆ, ದುಷ್ಟಶಕ್ತಿನ ಆರಾಧನೆ ಮಾಡ್ತಿರ್ತಾನೆ. ಈಗ ಅವರ ಒಂದು ಈ ಮಾಟ ಮಂತ್ರ ಮಾಡೋರು ಆರಾಧನೆ ಮಾಡ್ತಿರ್ತಾರೆ ಗೊತ್ತಾ, ಒಂದು ಪಿಶಾಚಿ ಥರ. ಆ ಥರ ಒಂದು ಕಪ್ಪು ಮನುಷ್ಯರ ಥರ ನಿಂತ್ಕೊಂಡಿರುತ್ತೆ, ಕಪ್ಪು ದಪ್ಪ ದಪ್ಪ ಕಣ್ಣುಗಳು ಮನುಷ್ಯರ ಥರನೇ ಒಂದು ಆಕೃತಿ ಇರುತ್ತೆ. ಅದು ಬೇರೆ ನಾವು ಕೈಯಲ್ಲಿ ಏನೂ ಆಯುಧ ಇರಲ್ಲ, ದೇವ್ರ ಥರ ಅಲ್ಲ. ನಾನು ಒಂದು ರಾಕ್ಷಸನ ಥರನೇ ಒಂದು ಮೂರ್ತಿ ಮಾಡಿಕೊಂಡು ಕೈಯಲ್ಲಿ ಯಾವುದೇ ಆಯುಧ ಇರುತ್ತೆ, ಒಂದು ರೂಮ್ ಒಳಗಡೆ ಅಲ್ಲಿ ಇವರು ಆರಾಧನೆ ಮಾಡ್ತಿರ್ತಾರೆ ಅದನ್ನು, ದುಷ್ಟಶಕ್ತಿನ. ಏನು ಅಂದರೆ ವಯಸ್ಸಾಗಿರುವಂಥ ಕಮಲ್ ಹಾಸನ್ಗೆ, ರಾಜನಿಗೆ, ನನಗೆ ವಾಪಸ್ ಮರಳಿ 20-30 ವರ್ಷದ ಹುಡುಗನ ಥರ ಆಗಬೇಕು ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಾಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಮಾಂತ್ರಿಕ ಪೂಜೆ. ಈ ದುಷ್ಟಶಕ್ತಿನ ಆವಾಹನೆ ಮಾಡ್ಕೋಬೇಕಲ್ಲ, ಅದರ ಮಾಂತ್ರಿಕ ಪೂಜೆನ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಅದಕ್ಕೋಸ್ಕರ ಆ ಮಾಂತ್ರಿಕ ಪೂಜೆ ಮಾಡೋ ಟೈಮಲ್ಲಿ ಆ ದೈವ ಇರುತ್ತಲ್ಲ, ಅಂದರೆ ಮಾಂತ್ರಿಕ ದೈವ, ನಾವು ರಾಕ್ಷಸರು ಅಂತ ಕರಿತೀವೀಗ. ಸೊ ಅವನು ಕೆಲವೊಂದಿಗೆ ಬೇಡಿಕೆ ಇಡ್ತಾನೆ. ಏನು ಬೇಡಿಕೆ ಅಂದರೆ, ನನಗೆ ಪ್ರತಿ ಬಾರಿ 10 ಹುಡುಗಿಯರನ್ನು ನನಗೆ ತಂದು ಒಪ್ಪಿಸ್ಬೇಕು ಅಂತ ಅನುಭವಿಸೋದಕ್ಕೆ. ಯಾರು? ಆ ಮಾಂತ್ರಿಕತೆ, ಅದು ದೇವರು ಅಂತ ನಾವೇನು ಕರಿತೀವಿ, ಅದು ರಾಕ್ಷಸ. ಸೊ ಅದು ಬೇಡಿಕೆ ಇಡುತ್ತೆ, ನನಗೆ 10 ಹುಡುಗಿಯರು ಬೇಕು, ಅವಾಗಿಲ್ಲಿ ಬೇಕಾದರೆ ನನಗೆ ವಾಪಸ್ ಮರಳಿ ಕೊಡ್ತೀನಿ, ಒಂದು ದುಗ್ಧ ರಸವನ್ನು ಕೊಡ್ತೀನಿ, ಅದನ್ನು ನೀನು ಸೇವನೆ ಮಾಡುವಂಥ. ಸೊ ಅಲ್ಲಿಂದ ಈ ಕತೆ ಶುರು ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಕಮಲ್ ಹಾಸನ್ ಏನು ಮಾಡ್ತಾನೆ, ರಾಜ ಮೇನೆಯಲ್ಲಿ ಹೊತ್ಕೊಂಡು ಹೋಗ್ತಿರ್ತಾರಲ್ಲ, 4 ಜನ ರಾಜರು ತಿರುಗಾಡುವಂಥ ಮೇನೆ ಹೋಗ್ತಿರ್ಬೇಕಾದ್ರೆ ಊರಲ್ಲಿ ಸ್ನಾನ ಮಾಡ್ತಿರೋ 4 ಜನ ಹುಡುಗಿರು ಸ್ನಾನ ಮಾಡ್ತಿರ್ತಾರೆ. ಅಲ್ಲಿ ಒಬ್ಬಳ ಹುಡುಗಿನ ನೋಡ್ತಾನೆ, ತುಂಬ ಸುಂದರವಾಗಿರುತ್ತೆ ಹುಡುಗಿ, ಅಟ್ರಾಕ್ಷನ್ ಆಗ್ತಾಳೆ. ಸೊ ಅವಳನ್ನ ಒಂಥರ ಮಾತಾಡಿ ಪ್ರೇಮ ಬಲೆಯಲ್ಲಿ ಸಿಲಾಕ್ಸ್ತಾನೆ. ರಾಜ ಅಂತನೂ ಇಲ್ಲ, ತುಂಬ ಏನು ಮುಗ್ಧನ ಥರ, ಏನೂ ಗೊತ್ತಿಲ್ಲದಿರೋ ಥರ ಮಾತಾಡಿ. ಸೊ ಅವಳು ಕೂಡ ಅವನ ಬಲೆ ಬಿದ್ದೋಗ್ತಾಳೆ. ಇಬ್ಬರ ಮಧ್ಯೆ ಸ್ವಲ್ಪ ದಿನ ಪ್ರೇಮ ಉಂಟಾಗುತ್ತೆ. ಮನೆಗೆ ಕರ್ಕೊಂಬರ್ತಾನೆ, ಅದು ಇದು ಸುಳ್ಳು ಹೇಳ್ಬಿಟ್ಟು ಮನೆಗೆ ಕರ್ಕೊಂಬಂದು ಆ ಮಾಂತ್ರಿಕ ಪೂಜೆ ನಡೆಯೋ ಜಾಗದಲ್ಲಿ ತಂದು ಒಪ್ಪಿಸಿದಾಗ ಅಲ್ಲಿ ಗೊತ್ತಾಗುತ್ತೆ, ಇವ್ರು ಒಳಗೆ ಬರ್ತಿದ್ದಂಗೆ ಮತ್ತೆ ವಯೋವೃದ್ಧರಾಗ್ತಿರ್ತಾನೆ. ಕಮಲ್ ಹಾಸನ್ ವಯಸ್ಸಾಗ್ತಿರುತ್ತೆ ಇವರಿಗೆ. ಮತ್ತೆ ಆ ಹುಡುಗಿನ ತಂದು ಒಪ್ಪಿಸಿದಾಗ ಆ ರಸ ಕುಡಿತಾನೆ, ಒಂದು ರಸ ಬರುತ್ತೆ, ಒಂದು ಔಷಧಿ ಥರ, ಆ ರಾಕ್ಷಸನ ಕೈಯಿಂದ ಅದನ್ನು ಸೇವನೆ ಮಾಡಿದಾಗ ಮತ್ತೆ ವಾಪಸ್ ಯಂಗ್ಸ್ಟಾರ್, ಮತ್ತೆ ಶಕ್ತಿ ಬರ್ತಿರುತ್ತೆ ದೇಹದಲ್ಲಿ. ಸೊ ಒಂದಿನ ಈ ಹುಡುಗಿನ ಕರ್ಕೊಂಬರ್ತಾನೆ, ತಂದು ಒಪ್ಪಿಸಿದಾಗ ಮತ್ತೆ ಅವನಿಗೆ ಇನ್ನಷ್ಟು ಆಸಕ್ತಿ ಮುಂದೆ ಹೋಗುತ್ತೆ, ಇನ್ನೂ ಹೆಚ್ಚಾಗುತ್ತೆ, 20-30 ವರ್ಷ ಹೆಚ್ಚಾಗುತ್ತೆ. ಸೊ ಹಿಂಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಹಲವಾರು ಹುಡುಗಿಯರು ಮಾಡಿರ್ತಾನೆ ಅವರು. ಸೊ ಅದು ಹಿನ್ನೆಲೆಯಲ್ಲಿ ಒಬ್ರು ಹೇಳ್ತಾರೆ, ಹಲವಾರು ಸಲ ಮಾಡಿರ್ತಾನೆ ಅಂತ. ಇಲ್ಲಿ ಒಂದು 3 ಶೇಡಲ್ಲಿ ತೋರಿಸಿದ್ದಾರೆ ಅಷ್ಟೇ, 3 ಶೇಡಲ್ಲಿ. ಸೊ ಇದು ಒಂದಾಯಿತು. ಇನ್ನು ಎರಡನೇ ಸೈಡ್ ಯಾವುದು ಅಂದರೆ, ಇದಾಗಿ ಇಲ್ಲಿ ಒಂದು ವಿಷಯ ಇದೆ. ಈ ಹುಡುಗಿನ ಬಲವಂತ ಕರ್ಕೊಂಬಂದಾಗ ಇವರ ಅಪ್ಪ ಅಣ್ಣ ಇಬ್ಬರು ಇರ್ತಾರೆ. ಸೊ ಇವನ್ ಜಾತಕ ನೋಡ್ಬೇಕಂತ ಹೇಳ್ತಾನೆ, ನಿನ್ನ ಜಾತಕ ನೋಡಬೇಕು, ನನ್ನ ಮಗಳ ಜೊತೆ ಹೊಂದಾಣಿಕೆ ಆಗುತ್ತಿಲ್ಲೋ, ಹೊಂದಾಣಿಕೆ ಆದರೆ ಮಾತ್ರ ಮದುವೆ, ಇಲ್ಲಾಂದರೆ ಬೇಡ, ಮುಂದಕ್ಕೆ ಹಾಕಬೇಕು ಹಂಗೆ ಅಂದಾಗ ಇವ್ನು ಸಿಟ್ಟು ಬರುತ್ತೆ, ಗೊತ್ತಾಗುತ್ತೆ ಇವರೇನೋ ಮಾಡೋಕೆ ಹೊರಟಿದ್ದಾರೆ ಅಂತ. ಸೊ ಅವಳನ್ನ ಬಲವಂತವಾಗಿ ಕಳ್ಕೊಂಬರ್ತಾನೆ.
ಇವ್ರು ಅಟ್ಟಿಸ್ಕೊಂಬರ್ತಾರೆ ಅವನ್ನ, ನಮ್ಮ ಮಗಳನ್ನ ಬಿಡಿಸ್ಕೋಬೇಕು ಅಂತ. ಅಪ್ಪ, ಮಗ ಮತ್ತು ಅವರ ಪರಿವಾರ. ಅಲ್ಲಿ ಒಂದು ನಂಬೂದಿರಿ ಬ್ರಾಹ್ಮಣ ಕುಟುಂಬದ ಹೆಣ್ಣುಮಗಳಾಗಿರ್ತಾಳೆ ಅವರು. ಸೊ ಅವರೆಲ್ಲರೂ ಬರ್ತಾರೆ, ಇಡೀ ಫ್ಯಾಮಿಲಿ ಬರುತ್ತೆ ಕುದುರೆ ಮೇಲೆ. ಸೊ ಬೇಸಿಕಲಿ ಕಮಲ್ ಹಾಸನ್ ಈ ಕ್ಷುದ್ರ ಪೂಜೆ ಕರೆಕ್ಟಾಗಿ ಸಿಕ್ತೋಡು, ಕ್ಷುದ್ರ ಪೂಜೆ ಮಾಡಿ ಮಾಡಿ ಕ್ಷುದ್ರ ಶಕ್ತಿಗಳನ್ನು ಒಲಿಸ್ಕೊಂಡಿರ್ತಾನೆ. ಅವನಿಗೆ ಕೈಯಲ್ಲಿ ಯುದ್ಧ ಮಾಡೋದಕ್ಕೆ ಶಸ್ತ್ರಗಳಿಗೆ ಆಗ್ಬೋದು, ಏನೇ ವಸ್ತು ಬೇಕಾಗಿರೋದು, ಯಾರನ್ನು ಹೊಡೆಯೋದಕ್ಕೆ ಹೋಗಿ ಹೊಡೆಯೋ ಅವಶ್ಯಕತೆ ಇರಲ್ಲ. ಕೈಯಿಂದ ಹಿಂಗೆ ಮಾಡಿಬಿಟ್ರೆ, ಸನ್ನೆ ಮಾಡಿಬಿಟ್ರೆ, ಆ ಮಾಂತ್ರಿಕ ಮುದ್ರೆಗಳಿರ್ತಾವಲ್ಲ ಅದನ್ನು ಮಾಡಿಬಿಟ್ರೆ ಅವ್ರು ಸತ್ತೋಗ್ತಿರ್ತಾರೆ. ಹೌದಾ? ಇಲ್ಲ ಮರು ಹಾಗೆ ಅಲ್ಲೇ ನಿಂತ್ಕೋತಿರ್ತಾರೆ ಕಲ್ಲು ಥರ. ಈ ಥರ ಒಂದು ವಿದ್ಯೆನ ಕಲ್ತಿರ್ತಾರೆ ಕಮಲ್ ಹಾಸನ್. ಸೊ ಈ ಹುಡುಗಿನ ಕರ್ಕೊಂಬಂದ ತಕ್ಷಣ ಬಲವಂತ ಕರ್ಕೊಂಬಂದು ಗೊತ್ತಾಗುತ್ತೆ ಅವ್ರಿಗೆ. ಅವ್ರು ಅಟ್ಟಿಸ್ಕೊಂಬರ್ತಾರೆ. ಅವ್ನು ಸಣ್ಣ ಹುಡುಗ ಇರ್ತಾನೆ, ಇವು ಅಂದರೆ ತಮ್ಮ, ಈ ಹುಡುಗಿಯ ತಮ್ಮ, ಕೊನೆ ತಮ್ಮ. ಅವನು ಹೋಗಿ ಹೇಳ್ತಾನೆ, ಅಕ್ಕನ ಈ ಥರ ಕರ್ಕೊಂಡೋಗಿದ್ದಾನೆ ಯಾರೊಬ್ಬ ಸುಳ್ಳು ಹೇಳ್ಬಿಟ್ಟು ಅಂತ. ಅವ್ರು ಬಂದಾಗ ಇಬ್ಬರ ಮಧ್ಯೆ ಕ್ಲಾಶ್ ಆಗಿ ಇವರು ತನ್ನ ಕ್ಷುದ್ರ ಶಕ್ತಿಯಿಂದ ಅಲ್ಲೇ ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿ ವಾಪಸ್ಸು ತನ್ನ ಅರಮನೆ ಕರ್ಕೊಂಡೋಗಿ ಆ ಕ್ಷುದ್ರ ದೇವತೆ ಮುಂದೆ ಆಹ್ವಾನ ಮಾಡ್ತಾನೆ. ಬಲಿ ಕೊಟ್ಟಿರ್ತಾರೆ. ಬಲಿ ಕೊಟ್ಟಿಲ್ಲ, ಅದು ಅಲ್ಲಿ ಒಪ್ಪಿಸೋದು ಅಷ್ಟೇ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಅವಾಗ ಮತ್ತೆ ಅವನಿಗೆ ಆಯುಷ್ ಜಾಸ್ತಿ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಅವರು ಶಪಥ ಮಾಡ್ತಾರೆ, ನಮ್ಮ ಪೂರ್ವಜ ಇನ್ನು ಮುಂದೆ ನಮ್ಮ ಫ್ಯಾಮಿಲಿಯಲ್ಲಿ ಹುಟ್ಟೋದು, ಅಂದರೆ ಹುಡುಗನ ಫ್ಯಾಮಿಲಿಯವರು, ಹುಡುಗಿ ಫ್ಯಾಮಿಲಿಯವರು, ಇನ್ನು ಮುಂದೆ ಇವನ ಮೇಲೆ ಸೇಡ್ ತೀರಿಸೋದಕ್ಕೆ ನಮ್ಮ ಇಡೀ ವಂಶನೇ ಕಾದು ಕೂತಿರುತ್ತೆ, ನಮ್ಮ ಸೇಟ್ ಇಲ್ಲಿಗೆ ಮನಗಂದ್ರೆ ಶಪಥ ಮಾಡ್ತಾರೆ. ಇನ್ನಿದು ರಾಜರ ಕಾಲಘಟ್ಟ ಮುಗಿಯುತ್ತೆ ಅದು. ಸೊ ಇದಾದಮೇಲೆ ಒಬ್ಬ ವ್ಯಾಪಾರಿ, ಮುಸ್ಲಿಂ ವ್ಯಾಪಾರಿಯಾಗಿ ಬರ್ತಾನೆ, ಮತ್ತೆ ವೇಷ ಮಾಡಿಸ್ಕೊಂಡು. ಒಬ್ಬ ಅಗರ್ಭ ಶ್ರೀಮಂತ ಮುಸ್ಲಿಂ ವ್ಯಾಪಾರಿ. ಒಂದು ಪರಿವಾರದಲ್ಲಿ ಮದುವೆ ನಡೀತಾ ಇರುತ್ತೆ, ಅವ್ರದ್ದೇ ಮುಸ್ಲಿಂ ಸಮುದಾಯದ ಪರಿವಾರದಲ್ಲಿ ಮದುವೆ. ಅಲ್ಲಿ ಬೇಗಂ ಅನ್ನೋ ಒಬ್ಬ ಹುಡುಗಿನ ಇದೇ ಥರ ಮದುವೆಗೆ ಬಂದು ಪ್ರೀತಿಯ ನಾಟಕದ ಮಾತುಗಳನ್ನಾಡಿ ಅಲ್ಲಿರುವಂಥವ್ರು ಎಲ್ಲರನ್ನೂ ಒಲಿಸ್ಕೊಂಡು ಇವನ ಪರಿಚಯ ಮಾಡ್ಕೊತಾನೆ. ಪರಿಚಯ ಮಾಡಿಕೊಂಡು ಮಾತುಕತೆ ಶುರು ಮಾಡಿದಾಗ ತನ್ನ ಕ್ಷುದ್ರ ಶಕ್ತಿಗಳಿಂದ ಅವಳ ಮನಸ್ಸನ್ನ ಪ್ರೇಮ ಬಲೆಯಲ್ಲಿ ಸಿಲುಕೋ ಹಾಗೆ ಮಾಡ್ತಾನೆ. ಎಲ್ಲವನ್ನೂ ಮರೆತು ಬಿಡ್ತಾಳ. ಈವನ್ ಅವಳಿಗೆ ಮದುವೆ ಫಿಕ್ಸ್ ಆಗಿರುತ್ತಲ್ಲ, ಆ ಗಂಡನೂ ಆ ಹುಡುಗನು ಮರೆತು ಬಿಡ್ತಾಳು. ನನಗೆ ಹುಡುಗನ ಮದುವೆ ಆಗ್ತಾ ಇದ್ದೀನಿ ಅಲ್ಲೇಗ ಅಂತಾನು ಶಕ್ತಿ ಕಳ್ಕೊಂಡ್ಬಿಡ್ತಾ. ನೆಕ್ಸ್ಟ್ ಇಲ್ಲಿಗೆ ಈ ಹುಡುಗಿನ ಬೆಲೆ ಹಾಕ್ತಾನೆ, ಮುಸ್ಲಿಂ ಹುಡುಗಿನ. ಸೊ ಇವ್ರದ್ದು ಅದೇ ಕತೆ. ವಾಪಸ್ ಇವಳನ್ನ ಕರ್ಕೊಂಬರ್ತಾನೆ. ಹೌದಾ? ಇವ್ರನ್ನ ಕರ್ಕೊಂಬಂದು ಅವಳು ತಂದೆ ತುಂಬ ಶ್ರೀಮಂತರಾಗಿರ್ತಾನೆ, ಶ್ರೀಮಂತ ಮುಸ್ಲಿಂ ಆಗಿರೋದ್ರಿಂದ. ಮತ್ತು ಇನ್ನೊಂದು, ಅವರ ಪರಿವಾರದಲ್ಲಿ ಒಬ್ಬ ಈ ಮುಸಲ್ಮಾನ ಸಂಸ್ಕಾರದಲ್ಲಿ ಮುಸ್ಲಿಂ ಜನಾಂಗದಲ್ಲಿ ಈ ಹಿಂದೂ ಧರ್ಮದಲ್ಲಿ ಹೇಗೆ ಜಾತಕ ನೋಡ್ತಿರ್ತಾರಲ್ಲ, ಅವ್ರದ್ರಲ್ಲಿ ಒಬ್ಬ ಈ ಜ್ಯೋತಿಷಿ ಥರ ಇರ್ತಾನೆ ಅವನು, ಒಬ್ಬ ಹೇಳೋನು ಸಲ್ಮಾನ್ರಲ್ಲಿ. ಅವನ್ನೆಲ್ಲ ಚೆಕ್ ಮಾಡೋಕೆ ಶುರು ಮಾಡಿದಾನೆ, ಎಲ್ಲಿ ಹೋಗಿದ್ದಾನೆ, ಯಾವ ದಿಕ್ಕಿಗೆ ಕರ್ಕೊಂಡು ಹೋಗಿದ್ದಾನೆ ಅಂತ. ಸೊ ಒಂದಿನ ರಾತ್ರಿ ಕುದುರೆ ಗಾಡಿ ಮೇಲೆ ಬಂದು ಇವಳನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಸೊ ಅವರು ಕೂಡ ಅಷ್ಟೇ ಪ್ರತಿರೋಧ ಒಡ್ಡೋದಕ್ಕೆ ಶುರು ಮಾಡ್ತಾರೆ. ಗೊತ್ತಾಗುತ್ತೆ ಇದು. ಗೊತ್ತಾದ ತಕ್ಷಣ ಏನು ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಇವನಲ್ಲಿ ಕ್ಷುದ್ರ ಶಕ್ತಿಗಳಿದಾವೆ. ಇವನ ಕೈಗೆ ಶಸ್ತ್ರಗಳು ಬೇಕಾಗಿಲ್ಲ, ಬರೀ ಕೈ ಸನ್ನೆ ಮಾಡಿದ್ ಬಿಟ್ರೆ, ಆ ಬಾಯಿಂದ ಉಫ್ ಅಂತ ಊದಿಬಿಟ್ರೆ ಅವರೆಲ್ಲ ಮರೆತು ಬಿಡ್ತಿರ್ತಾರೆ, ಕಲ್ಲು ಬಂಡೆ ಥರ ನಿಂತಿರ್ತಿರ್ತಾರೆ. ಸೊ ಈ ಥರ ಶಕ್ತಿ ಇರೋದ್ರಿಂದ ವಾಪಸ್ಸು ಅವಳನ್ನ ಕರ್ಕೊಂಡು ಹೋಗ್ತಾನೆ. ಸೊ ಅಲ್ಲಿಗೆ ಮತ್ತೆ ಬಂದ ತಕ್ಷಣ ಈ ಹುಡುಗಿ ಗೊತ್ತಾಗುತ್ತೆ, ಅವನು ರುದ್ರ ಅಲ್ಲಿ ಡೋರ್ ತೆಗೆದು ಒಳಗಡೆ ಅರಮನೆ ಒಳಗಡೆ ಕಾಲು ಬಿಡ್ತಿದ್ದಂಗೆ ಇವನು ತುಂಬ ಸುಂದರವಾಗಿರ್ತಾನಲ್ಲ, ಕಮಲ್ ಹಾಸನ್ ಪಾತ್ರಧಾರಿ ತುಂಬ ಸುಂದರವಾಗಿರೋನು. ಅಷ್ಟು ವಿಕಾರನಾಗಿಬಿಡ್ತಾನೆ, ಅಂದರೆ ಎಷ್ಟೊಂದು ಹಣ್ಣು ಮುದುಕ, ಅವ್ನ ಮುಖ ನೋಡಿದ್ರೆ ಗಾಬರಿ ಆಗ್ಬೇಕು, ಹಂಗಾಗ್ಬಿಡ್ತಾನೆ ಅವ್ನು. ಹಂಗಾಗ್ತಿರ್ತಾನೆ ಅಲ್ಲಿ ಒಳಗೆ ಬರ್ತಿದ್ದಂಗೆ. ಅಂದರೆ ಅಲ್ಲಿ ಏನು ಗೊತ್ತಾ, ಹುಡುಗಿರ್ ತಂದು ಒಪ್ಪಿಸ್ದಾಗಷ್ಟೇ ಇವ್ರಿಗೆ ಶಕ್ತಿ ಯವನ, ಇಲ್ಲ ಅಂದರೆ ಮುಗೀತು. ಅದಕ್ಕೊಂದು ಟೈಮ್ ಲಿಮಿಟ್ ಅಂತ ಇರುತ್ತೆ. ಹೇಗೆ ಮೊಬೈಲ್ ಚಾರ್ಜ್ ಕಡಿಮೆ ಆಗಿರ್ತಾಗ ಅದೇ ಚಾರ್ಜ್ ಮಾಡ್ಬೇಕಲ್ಲ, ಅದೇ ಥರ ಅಲ್ಲಿ ಆ ಕ್ಷುದ್ರ ಶಕ್ತಿಗೆ ಹುಡುಗಿಯರೇ ಚಾರ್ಜು. 10 ಹುಡುಗಿರು ಅಂತ ಹೇಳಿರ್ತದೆ. ಇವನು ತಪಸ್ ಮಾಡಿರ್ತಾನೆ ಮೊದಲು. ತಪಸ್ ಮಾಡಿ 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 ಒಲಿಸ್ಕೊಂಡಾಗ ಕ್ಷುದ್ರ ಶಕ್ತಿ ಹೇಳಿರುತ್ತೆ. ಸೊ ಅದಾದಮೇಲೆ ಈ ಹುಡುಗಿನ ಕರ್ಕೊಂಬಂದು ಇವನು ಹಿಂಗೆ ಮಾಡ್ತಾನೆ. ಅವರು ಅಷ್ಟೇ ಮುಸಲ್ಮಾನ್ ಸಮುದಾಯ ಎಲ್ಲ ಕಡೆ ಹೊಡೋದಕ್ಕೆ ಶುರು ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲೂ ಏನು ಸುಳಿವೇ ಸಿಗಲ್ಲ. ಸೊ ಇದು ಈ ಥರ ಆಗಬೇಕಾದ್ರೆ ಅಲ್ಲೊಂದು ಬುಡಕಟ್ಟು ಜನಾಂಗ ಅಂತ ಇರುತ್ತೆ ಕೊನೆಗೆ, ಕಾಡು ಜನಾಂಗದಲ್ಲಿ ಒಂದು ನೃತ್ಯ ನಡೀತಿರ್ತಾರೆ, ಡ್ಯಾನ್ಸ್ ನಡೀತಿರ್ತಾರೆ ರಾತ್ರಿ ಟೈಮ್. ಅಲ್ಲೊಂದು ಬುಡಕಟ್ಟು ಜನಾಂಗದಲ್ಲಿ ಆ ಬುಡಕಟ್ಟು ಜನಾಂಗದವ್ರಿಗೂ ಮತ್ತು ಆ ಮುಸ್ಲಿಂ ಪರಿವಾರರಿಗೂ ಸ್ವಲ್ಪ ಪರಿಚಯ ಇರುತ್ತೆ. ಅವನು ಹೇಳಿರ್ತಾರೆ, ಈ ಥರ ನಮ್ಗೆ ಹಿಂಗಾಯಿತು ಅಂತ. ಜೊತೆಗೆ ಸ್ವಲ್ಪ ಈ ಮಾಂತ್ರಿಕತೆ ಬಗ್ಗೆನೂ ಅವ್ರಿಗೂ ಗೊತ್ತಿರುತ್ತೆ. ಆ ಮುಸಲ್ಮಾನ್ ಸಮುದಾಯಕ್ಕೆ ಗೊತ್ತಿರೋದ್ರಿಂದ ಹೋಗಿ ಹೇಳಿದಾಗ ಅವ್ರನ್ನೂ ಹೇಳಿರ್ತಾರೆ. ಒಂದ್ಸಲ ಡ್ಯಾನ್ಸ್ ನಡೀತಿರ್ಬೇಕಾದ್ರೆ ಎಲ್ಲೋ ಆ ಡ್ಯಾನ್ಸ್ ಮಾಡುವಂಥ ಹುಡುಗಿ ಇರ್ತಾಳೆ, ಸುಂದರವಾದ ಹುಡುಗಿ, ಬುಡಕಟ್ಟು ಜನಾಂಗದಳು, ಟ್ರೈಬ್ಸ್. ಡ್ಯಾನ್ಸ್ ಮಾಡುವಾಗ ಎಲ್ಲೋ ಒಂದು ಮರೆಯಲ್ಲಿ ನಿಂತ್ಕೊಂಡು, ಕಂಬದ ಮರೆಯಲ್ಲಿ ಕಮಲ್ ಹಾಸನ್ ನೋಡಿದ್ದು ಬರೀ ಕಣ್ಣುಗಳು ಕಾಣ್ತಾವೆ. ಈ ಥರ ಕಣ್ಣುಗಳಿಂದಾನೆ ನೋಡಿ ಪಟ್ ಅಂತ ಮರೆಯಾಗಿರ್ತಾನೆ ನಾವು. ಬುಡಕಟ್ಟು ವೇಷಧಾರಿಯಾಗಿ ಬಂದಿರ್ತಾನೆ ಅಲ್ಲಿಗೂ ಕೂಡ. ರಾತ್ರಿ ಟೈಮ್ ಗೊತ್ತಿರಲ್ಲ. ಅದು ಡ್ಯಾನ್ಸ್ ಆದಮೇಲೆ
ಅಲ್ಲಿರುವಂಥ ತಮ್ಮ ಜನಾಂಗದವರಿಗೆ ಹುಡುಗಿ ಹೇಳ್ತಾಳೆ, ನನ್ನ ಯಾರೋ 2 ಕಣ್ಣುಗಳು ತುಂಬ ಭಯಾನಕವಾಗಿ ನೋಡ್ತಾ ಇದ್ವಿ, ಯಾರು ನೋಡಿದ್ರೆ ಗೊತ್ತಿಲ್ಲ, ಪಟ್ ಅಂತ ಮರೆಯಾಗಿ ಹೋಗ್ಬಿಟ್ಟು ನಾನು ಡ್ಯಾನ್ಸ್ ಮುಗಿಸೋದ್ರೊಳಗೆ ಅಂತ ಹೇಳಿದಾಗ ಆ ಮುಸಲ್ಮಾನ್ ಪರಿವಾರ ಇವ್ರು ಹೇಳಿರುತ್ತಲ್ಲ ಅದು ನೆನಪು ಬರ್ತಾ ಇರುತ್ತೆ. ಅಂದರೆ ಈ ಥರ ಒಬ್ಬ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತದಾನೆ ವಿಷ ಮರೆಸ್ಕೊಂಡು. ಮತ್ತು ಅವ್ನು ಹೆಂಗೆ ಹೋಗ್ತಾನೆ ಅಂದರೆ ಅವ್ನು ಎಲ್ಲಿ ಹೋದ ಯಾರಿಗೂ ಸುಳಿ ಸಿಗ್ತಿರಲ್ಲ. ಮೊದಲು ಬರ್ತಾನೆ, ನಮ್ಮ ಜೊತೆನೇ ಇರ್ತಾನೆ, ಓಡಾಡ್ತಾನೆ, ಮಾತಾಡ್ತಾನೆ, ಹಾಸ್ಯ ಮಾಡ್ತಾನೆ, ತಿಂತಾನೆ, ಎಲ್ಲ ಮಾಡ್ತಾನೆ. ಒಂದು ಸಲ ಒಂದು ಸುಂದರವಾಗಿ ಹುಡುಗಿರು ಇಷ್ಟಪಟ್ಟು ಕರ್ಕೊಂಡು ಹೋಯ್ದ ಅಂದರೆ ಸುತ್ತಮುತ್ತ ಎಲ್ಲಿ ಹೋದಂತ ಯಾರಿಗೂ ಸುಳಿ ಗೊತ್ತಿಲ್ಲ. ಇಷ್ಟು ಚೇಂಜ್ ಆಗ್ತಿರ್ತಾನೆ ಅವನು ಪಟ್ ಅಂತ ಆ ಮುಸಲ್ಮಾನ್ ಸಮುದಾಯ ಈ ಬುಡಕಟ್ಟು ಜನಾಂಗದವ್ರಿಗೆ ಹೇಳಿದಾಗ, ಸೊ ಇವರು ಅವನೇ ಇರ್ಬೋದಾ ಅಂತ ಇವ್ರು ಸ್ಕೆಚ್ ಹಾಕೋಕೆ ಶುರು ಮಾಡ್ತಾರೆ. ಹೆಂಗೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ತುಂಬ ಇನ್ನು ಮುಂದೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ. ಹಂಗೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿಗೆ ಇದೊಂದು ಎಪಿಸೋಡ್ ಮುಗಿತ್ತು. ಇದಿಷ್ಟೇ, ಇದು ಇಲ್ಲಿಗೆ ಆಗುತ್ತೆ. ಬುಡಕಟ್ಟು ಜನಾಂಗದ ಹುಡುಗಿನ ಏನು ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಪಟ್ ಅಂತ ಹೋಗಿರ್ತಾನ ಅವನು. ಸೊ ಅಲ್ಲಿ ಬೇರೆ ಆಪ್ಷನ್ ಇರಲ್ಲ. ಇಲ್ಲಿ ನೋಡಿ, ಲಾಸ್ಟ್ 3ನೇ ಶೆಡ್ಯೂಲ್ ಏನು ತೋರಿಸಿದಾರೆ ಅಂದ್ರೆ ಒಂದು ಕ್ರಿಶ್ಚಿಯನ್. ಸೊ ಇಲ್ಲಿ ಮುಸಲ್ಮಾನ್ ಹುಡುಗಿ ಅಂತ ಹೇಳ್ತಾಳ ಸ್ನೇಹಿತರೆ, ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಇಲ್ಲಿ ಆ ಮುಸಲ್ಮಾನ್ ಹುಡುಗಿನ ಅವನು ಮದುವೆ ಆಗಿರ್ತಾನೆ, ಅಂದ ಕೊನೆಗೆ ಕರ್ಕೊಂಡು ಹೋಗಿರ್ತಾನೆ, ಮದುವೆ ಆಗಿರ್ತಾನೆ. ಸೊ ಒಂದು ಹಾಡದಲ್ಲಿ ಅವರಿಬ್ಬರು ಸೇರಿರೋದನ್ನ ತೋರಿಸಿರ್ತಾರೆ. ಅಂದ್ರೆ ಅವರಿಬ್ಬರ ಮಧ್ಯೆ ದೈಹಿಕ ಸಂಬಂಧ, ಸೆಕ್ಸ್ ಆಗಿಬಿಟ್ಟಿರುತ್ತೆ, ದೈಹಿಕ ಸಂಬಂಧ ಆಗಿರುತ್ತೆ. ಅವಳು ಪ್ರೆಗ್ನೆಂಟ್ ಆಗಿ ಒಂದು ಮಗುಗೂ ಜನ್ಮ ಕೊಟ್ಟಿರ್ತಾಳೆ. ತಪ್ಪಿಸ್ಕೊಂಡ್ಬಂದಿರ್ತಾಳೆ ಅಂದಂಗೆ. ತಪ್ಪಿಸ್ಕೊಂಡ್ಬಂದಿರ್ತಾಳೆ. ಯಾರೋ ಈ ಮುಸಲ್ಮಾನ್ ವ್ಯಾಪಾರಿ ಶ್ರೀಮಂತರ ಮಗಳಂತ ಹೇಳಿದ್ನಲ್ಲ, ತಪ್ಪಿಸ್ಕೊಂಡ್ಬಂದಿರ್ತಾಳೆ, ಮದುವೆ ಆಗಿರುತ್ತೆ, ತಪ್ಪಿಸ್ಕೊಂಡು ಬಂದು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಸೊ ಇದರಿಂದ ಅವನು ವಿಚಲಿತನಾಗಿ ಮತ್ತೆ ಬೇರೆ ಕಡೆ, ಇವರು ಊರು ಬಿಟ್ಟು ಬೇರೆ ಕಡೆ ಹೋದಾಗಿರ್ತಾರೆ. ಆ ಹೆಣ್ಣು ಮಗುನ ಬೆಳೆಸ್ತಿರ್ತಾಳೆ, ಚಿಕ್ಕ ಹುಡುಗಿ ಅವಳು. ಸೊ ಇದಾದ ಮೇಲೆ ಅವರು ಈ ಬುಡಕಟ್ಟು ಜನಾಂಗದ ಹುಡುಗಿಗೆ ಇದನ್ನೆಲ್ಲ ಹೇಳ್ತಾರೆ. ಅವರು ತಮ್ಮ ಜೀವನದಲ್ಲಿ ನಡೆದಿರೋದು, ನಾನು ಹುಡುಗಿನ ಅವನನ್ನ ಇಷ್ಟಪಟ್ಟೆ, ಇಬ್ಬರಿಗೂ ಮದುವೆ ಆಯಿತು, ಸೇರಿದ್ವಿ, ಮಗು ಆಯಿತು, ಬೆಳೆಸ್ತಂತ ತೋರಿಸಿದಾಗ ಕ್ರಿಶ್ಚಿಯನ್ ಕುಟುಂಬದಲ್ಲಿ ತೋರಿಸ್ತಾರೆ ಒಂದು ಹುಡುಗಿನ. ಸ್ಕೂಲಿಗೆ ಹೋಗುವಂಥ, ಅದು ಸಾರಿ ಕಾಲೇಜ್ಗೆ ಹೋಗ್ತಿರ್ತಾರೆ. ಕ್ರಿಶ್ಚಿಯನ್, ಇದು ಕೊನೆ ಪಾರ್ಟ್. ಕ್ರಿಶ್ಚಿಯನ್ ಮಿಷನರಿ ಅಂದರು, ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಅಲ್ಲಿ ಕಾಲೇಜ್ಗೆ ಹೋಗುವಂಥ ಹುಡುಗಿಗೆ ಇವನು ಗಾಳಾಕಕ್ಕೆ ಶುರು ಮಾಡ್ತಾನೆ. ಮತ್ತೆ ಕಮಲ್ ಹಾಸನ್ ಹೆಂಗೆ ಬರ್ತಾನಂದ್ರೆ, ಒಬ್ಬ ಫೋಟೋಗ್ರಾಫರ್ ಥರ ಬರ್ತಾನೆ. ಫೋಟೋ ತೆಗೆಯೋದು, ಅವ್ರ ಜೊತೆ ಮಾತಾಡೋದು, ಪ್ರೀತಿಯಿಂದ ಇರೋದು, ಸಲಿಗೆಯಿಂದ ಇರೋದು. ಸೊ ಅವಳಿಗೂ ಹಂಗೆ ಆಯ್ತು ಬಿಡುತ್ತೆ, ಒಂಥರ ಪ್ರೀತಿ ತಲೆಯಲ್ಲಿ ಆಗ್ಬಿಡುತ್ತದು. ಒಂಥರ ಗುಂಗ್ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಇಲ್ಲೇನಾಗುತ್ತೆ, ಕೊನೆಗೆ ಈ ಹುಡುಗಿ ಇರ್ತಾಳಲ್ಲ, ಮುಸಲ್ಮಾನ್ ಹುಡುಗಿ, ಅವ್ಳಿಗೊಂದು ಮಗು ಆಗಿರುತ್ತಂತೆ. ಅವಳ ಮಗು ಬೆಳೆದು ದೊಡ್ಡದಾಗಿರುತ್ತೆ. ಸೊ ದೊಡ್ಡದಾಗಿರುವಾಗ ಈ ಕ್ರಿಶ್ಚಿಯನ್ ಹುಡುಗಿನೂ ಕೂಡ ಹಿಂಗೆ ಪ್ರೀತಿ ನೆಪ ಹೇಳಿ ಮದುವೆ ಆಗ್ತೀನಂತ ಹೇಳಿ ನಂಬಿಸಿ ಅರಮನೆ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಏನಾಗುತ್ತೆ, ಅರಮನೆ ಕರ್ಕೊಂಡು ಹೋಗೋದು ಮತ್ತೆ ಇದೇ ಕತೆ. ಅಲ್ಲಿ ಬಂದ ತಕ್ಷಣ ಜೋರ ಗಾಳಿ ಬೀಸ್ತಿರುತ್ತೆ, ತರಗೆಲೆ ಎದ್ದು ಬರೋದಕ್ಕೆ ಶುರು ಮಾಡ್ತಾರೆ. ಇವಳನ್ನ ನೋಡಿದ ತಕ್ಷಣ ಎಲ್ಲ ಮರೆತು ಬಿಡ್ತಾಳೆ ಹುಡುಗಿನ. ಆ ಕ್ಷುದ್ರ ದೇವತೆನ ನೋಡಿದ ತಕ್ಷಣ, ದೇವತೆನ ರಾಕ್ಷಸ, ಕ್ಷುದ್ರ ರಾಕ್ಷಸ ಜೋರ ಚೀರಿ ಬಿಡ್ತಾಳೆ. ಇವನು ಬದಲಾಗಿಬಿಡ್ತಾನೆ ಒಳಗೆ ಹೋದ ತಕ್ಷಣ. ಹಲ್ಲೆಲ್ಲ ದಪ್ಪ ದಪ್ಪ ಹಲ್ಲುಗಳಾಗಿ ಮುಖ ಎಲ್ಲ ವಿಕಾರ ಆಗಿಬಿಡುತ್ತೆ. ಮುಖದ ಮೇಲೆ ಆ್ಯಸಿಡ್ ಚೆಲ್ದಾಗ ಹೆಂಗಾಗಿರುತ್ತೆ ಹಂಗಾಗಿಬಿಡುತ್ತೆ ಮುಖ, ಇಡೀ ಮುಖಾನೇ ವಿಕಾರ ಆಗಿಬಿಡುತ್ತೆ. ಅದನ್ನ ನೋಡಿ ತಲೆ ತಿರುಗಿ ಬೀಳ್ತಾಳೆ. ಅದು ಅಲ್ಲಿಗೆ ಮುಗಿಯುತ್ತದು. ಅದಕ್ಕೆ ಸ್ಟಾಪ್. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಕ್ರಿಶ್ಚಿಯನ್ ಹುಡುಗಿದು. ಇಲ್ಲಿ ಹಿಂಗೆ ಹುಡುಗಿನ ಯಾರೋ ಮುಸಲ್ಮಾನ್ ಹುಡುಗಿ ಬೆಳೆದು ದೊಡ್ಡವಳಾಗಿರ್ತಾಳೆ. ಸೊ ಇವಳಿಗೆ ಮತ್ತೊಂದ್ಸಲ ಇವ್ರಿಗೆ ಹಿಂಗೆ ಕಾಡ್ಸೋಕೆ ಶುರು ಮಾಡ್ತಾರೆ ಆ ಹುಡುಗಿಗೆ. ಇದಾದ್ಮೇಲೆ ಆ ಹುಡುಗಿಗೂ. ಸೊ ಇಲ್ಲಿ ಏನಾಗುತ್ತೆ, ಆ ಹುಡುಗಿನ ಲವ್ ಮಾಡೋದಕ್ಕೆ ಶುರು ಮಾಡಿದಾಗ, ಫೋಟೋಗ್ರಾಫರ್ ಅಂತ ಹೇಳಿದ್ನಲ್ಲ ನೀವು, ಈ ಫೋಟೋಗ್ರಾಫರ್ ಆಗಿರುವಂಥ ಕಮಲ್ ಹಾಸನ್ ಅಂದರೆ ಒಬ್ಬ ವಯೋವೃದ್ಧ ರಾಜ, ಮಾಂತ್ರಿಕ, ಆ ಹುಡುಗಿನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿರ್ತಾನೆ. ಆ ಹುಡುಗಿದೇ ಫೋಟೋ ತೆಗೆದಿರ್ತಾನೆ, ತಾನು ತೆಗೆಸ್ಕೊಂಡಿರ್ತಾನೆ. ಮನೆಗೆ ಹೋಗ್ತಿರ್ತಾಳೆ, ದಿನ ಮನೆಗೆ ಹೋಗೋದು ಬರೋದು, ಒಂದು ಮಧ್ಯೆ ಹಾಡು, ಡ್ಯುಯೆಟ್ ಹಾಡುಗಳು, ಜೊತೆಗೆ ಈ ಕಾಮಿಡಿ ಮಾತುಗಳೆಲ್ಲ, ಅವೆಲ್ಲ ಟೈಮ್ ಲ್ಯಾಪ್ಸ್. ಜಸ್ಟ್ ಹೇಳೋ ಅವಶ್ಯಕತೆನೇ, ನಾನು ಜಸ್ಟ್ ಹೇಳ್ತಾ ಇರೋದು ಇನ್ಸಿಡೆಂಟ್ಗಳಷ್ಟೇ. ಬೋರ್ ಆಗಿರ್ಬಾರ್ದು ನಿಮಗೂ, ಬೇಗ ಮುಗಿದಿರ್ಬೇಕು. ಅದಕ್ಕೋಸ್ಕರ ನಾನು ಲೇಟಾಗಿ ಹೇಳ್ತೀನಿ. ನಿಮ್ಗೆ ಯಾರಾದರೂ ಅನಿಸ್ಬೋದು, ಏನು ಕತೆ ಹೇಳ್ತಾವನೇ, ತೋರಿಸ್ತಾ ಇಲ್ಲ ಏನೂ ಇಲ್ಲ ಅಂತ. ಜಸ್ಟ್ ಸಿನಿಮಾ ನೋಡಿ ನಿಮಗೊಂದು ನಾಲೆಜ್ ಬರುತ್ತೆ, ಹೆದರ್ತೀರಾ, ಖುಷಿನೂ ಪಡ್ತೀರಾ. ಆದರೆ ನಾನು ಮೇಲಿನ ಅಂಶಗಳನ್ನು
ವಿಶೇಷವಾಗಿರೋ ಅಂಶಗಳನ್ನಷ್ಟೇ ಹೇಳ್ತೀನಿ, ಒಂಥರ ನ್ಯೂಸ್ ಥರ, ವಾರ್ತೆಗಳ ಥರ. ಹೌದಾ? ಸೊ ಹಿಂಗಾಗಿ ಆ ಹುಡುಗಿ ಫೋಟೋ ಇಟ್ಕೊಂಡಿರ್ತಾನೆ. ಆ ಹುಡುಗಿ ಅವ್ನು ತೆಗೆದಿರೋ ಫೋಟೋನ ಇಟ್ಕೊಂಡಿರ್ತಾಳೆ. ಆ ಫೋಟೋ ಅವ್ರ ತಾಯಿ ಹತ್ರ ಸಿಗುತ್ತೆ. ಆ ಮುಸ್ಲಿಂ ಕುಟುಂಬ ಇರುತ್ತಲ್ಲ ತಾಯಿಗೆ. ಆ ತಾಯಿ ಗಾಬರಿ ಆಗ್ಬಿಡುತ್ತೆ ನೋಡ್ಬಿಟ್ಟು. ಇವನೇ ನಿಮ್ಮ ಅಪ್ಪ, ನಾನು ಈ ಪರಿಸ್ಥಿತಿಗೆ ಇವನೇ ಕಾರಣ ಅಂತ ಎಲ್ಲ ಹೇಳ್ಬಿಡ್ತಾನೆ. ಅಂದ್ರೆ ಈಗ ನಾನು ನಮ್ಮ ಅಪ್ಪನ ಪ್ರೀತಿಸ್ತಿದ್ದೀನಿ ಹಂಗೆ ಹಿಂಗಂತೆ. ಆಗ ಒಂದಿನ ಮತ್ತೆ ಎಳ್ಕೊಂಡು ಹೋಗ್ತಾನೆ ಗೊತ್ತಿಲ್ಲದೆ. ಅವರೆಲ್ಲ ಅವನ್ನ ಹಿಡಿಬೇಕಂತ ಪ್ಲಾನ್ ಮಾಡಿದಾಗ ಸಿಗಲ್ಲ. ಒಂದಿನ ಏಕಾಂಗಿಯಾಗಿ ಹುಡುಗಿನ ಮತ್ತೆ ಕಿಡ್ನಾಪ್ ಮಾಡ್ತಾನೆ. ಮೇಲೆ ಒಂಥರ ಗಾಳಿ ಮಂತ್ರ ಹಾಕ್ಬಿಡ್ತಾನೆ. ಅವಳೆಲ್ಲ ಮರೆತು ಇನ್ನೂ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಬರ್ತಾಳೆ ಅವ್ರ ಜೊತೆ ಮನೆಯಾಗ ಹೋದಾಗ. ಸೊ ಇವರೆಲ್ಲ ಅವನ್ನ ಹಿಂಬಾಲಿಸ್ತಾರೆ ಗೊತ್ತಿಲ್ಲದೆ, ಹೆಂಗಿದ್ದ ಇವನು ಅಂತ. ಯಾರಿಗೂ ಸಿಕ್ಕಿರಲ್ಲ, 3-4 ಹುಡುಗಿನ ಹೆಂಗೆ ಮಾಡಿರ್ತಾನಲ್ಲ ಅವನು, ಯಾರಿಗೂ ಸಿಕ್ತಿರಲ್ಲ. ಈಗಾದ್ರೂ ಅವನನ್ನು ಹೆಂಗಾದ್ರೂ ಮಾಡಿ ಹಿಡಿಬೇಕು ಅಂತ ಏನು ಮಾಡ್ತಾಳೆ, ಇವರೆಲ್ಲರೂ ಸೇರಿಬಿಟ್ಟು ಪರಿವಾರದವರು, ಬುಡಕಟ್ಟು ಜನಾಂಗದವರು ಬರ್ತಾರೆ. ಎಲ್ಲರೂ ಮುಟ್ಟ ಅವ್ನು ಅರಮನೆ ಇರುತ್ತಲ್ಲ ಸುತ್ತಮುತ್ತ, ಅರಮನೆಗೆ ಹೋದಾಗ ಅಲ್ಲಿ ಈ ಹುಡುಗಿನ ಕರ್ಕೊಂಡು ಹೋಗಿರ್ತಾನೆ. ಒದ್ದಾಡಕ್ಕೆ ವಾಪಸ್ ಬರೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಹಿಂಗೆ ಮಾಡಿರ್ತಾರೆ, ಎಲ್ಲ ಹೆಣ್ಮಕ್ಳು. ಇವನು ಹಣೆ ಬರ ಅಂದರೆ ಇವನ ನಿಜವಾದ ವಿಷಯ ಗೊತ್ತಾಗದ ತಕ್ಷಣ ಮುದುಕ ಅಂತ ಮುದುಕನ ಯಾರು ಇಷ್ಟಪಡ್ತಾರೆ? ಮುದುಕ ಅಂತ ಗೊತ್ತಾಗತ್ತಲ್ಲ, ಅರಮನೆ ಒಳಗಡೆ ಹೋಗ್ತಿದ್ದಂಗೆ ಮುದುಕ ಅಂತ ಗೊತ್ತಾಗುತ್ತೆ. ವಾಪಸ್ ಹೊರಗಡೆ ಬರಬೇಕಾದ್ರೆ ಅವ್ನು ಬಲವಂತದಿಂದ ಹಿಡಿದು ಅವ್ರನ್ನ ಕೆಣಕಿ ಮತ್ತೆ ಅಲ್ಲಿ ಕೂರಿಸ್ಬೇಕು. ಅಂದರೆ ಆ ದುಷ್ಟಶಕ್ತಿಗೆ ಆಹ್ವಾನ ಮಾಡಿಸೋಕೆ ವೇಟ್ ಮಾಡಿಸ್ತಿರ್ತಾನೆ. ಅಷ್ಟೊತ್ತಿಗೆ ತಪ್ಸ್ಕೊಂಡ್ ಆಗ್ತಿರಲ್ಲ. ಈ ಹುಡುಗಿನ ತಪ್ಸ್ಕೊಂಡ್ ಬರುವಂಥ ಟೈಮಲ್ಲಿ ಅವರೆಲ್ಲರೂ ಬರ್ತಾರೆ, ಇಡೀ ಪರಿವಾರನ ಬರುತ್ತೆ. ಅವರೆಲ್ಲರೂ ಅವರ ಫ್ಯಾಮಿಲಿಯಲ್ಲಿ ವಯಸ್ಸಾಗಿರುವಂಥ ಅವ್ರ ತಾಯಿಯ ತಂದೆ ಇರ್ತಾನೆ, ಅಜ್ಜ ಇರ್ತಾನೆ, ಇನ್ನೊಂದು ಸೋದರ ಸಂಬಂಧಿಗಳಿರ್ತಾರೆ, ಮತ್ತು ಊರಿನ ಬುಡಕಟ್ಟು ಜನಾಂಗದ ಟ್ರೈಬ್ಸ್ ಅಂತ ಹೇಳಿದ್ನಲ್ಲ, ಕಾಡು ಜನ, ಅದರಲ್ಲಿ ಒಂದು ಇಬ್ಬರು ಬರ್ತಾರೆ. ಇವನು ಇರೋ ಜಾಗ ಮೊದಲು ಯಾರಿಗೆ ಗೊತ್ತಿರಲ್ಲ. ಅದೇ ಮೇನ್ ಸಸ್ಪೆನ್ಸ್ ಅಂದರೆ ಅವ್ನು ಇರೋ ಜಾಗ ಎಲ್ಲಿ ಮಾಯ ಆಗೋದು ಅಂತ. ಅಲ್ಲಿಗೆ ಮನೆಗೆ ಹೋಗ್ತಿರ್ತಾನಲ್ಲ ಅವನಿಗೆ ಎಷ್ಟೇ ಗೊತ್ತಿರ್ತದೆ, ಮತ್ತು ಅವನ ಜೊತೆ ಹೋದಂಥ ಹುಡುಗಿಯರು ಉಳಿದ್ರು ಯಾರಿಗೂ ಗೊತ್ತಿರಲ್ಲ. ಅದೇ ಸಸ್ಪೆನ್ಸ್. ಅದು ಎಷ್ಟು ಬಂದರೂ ಕೂಡ ಯಾರಿಗೂ ಗೊತ್ತಿರ್ತಾರಲ್ಲ. ಮತ್ತು ಯಾರಿಗಾದ್ರೂ ಕೇಳಿದ್ರು ಇಲ್ಲಿ ಅರಮನೆ ಇಲ್ಲ, ಏನೂ ಇಲ್ಲ, ಎಲ್ಲಿ ಹೋಯ್ತು, ಕಿಲೋಮೀಟರ್ ಗಂಟ್ಲೆ ಅಂತ ಈ ಥರ ಮಾತಾಡ್ಕೋತಿರ್ತಾರೆ. ಸೊ ಈ ಹುಡುಗಿಗೋಸ್ಕರ ಅವರೆಲ್ಲರೂ ಬರ್ತಾರೆ. ಅಲ್ಲಿ ಬಂದ ತಕ್ಷಣ ದೊಡ್ಡ ಚೀರಾಟ ಆಗುತ್ತೆ, ಕೂಗಾಟ ಆಗುತ್ತೆ. ಅವನಿಗೂ ಏನಾಗುತ್ತೆ, ಆ ಟೈಮ್ ಲಿಮಿಟ್ ಇರುತ್ತೆ ಅಲ್ಲಿ. ಆ ಹುಡುಗಿನ ಕರ್ಕೊಂಬಂದು ಅಲ್ಲಿ ಪಟ್ಟಂತ ಆ ಕ್ಷುದ್ರ ಶಕ್ತಿಗೆ ಕೊಡಬೇಕು. ಲೇಟ್ ಆದ ತಕ್ಷಣ ಏನಾಗುತ್ತೆ ಗೊತ್ತಾ, ಇವನ ಶಕ್ತಿ ಕುಗ್ಗಿಬಿಡುತ್ತೆ. ಕಂಪ್ಲೀಟಾಗಿ ಕುಗ್ಗಿ ಹೆಂಗಾಗ್ಬಿಡ್ತಾನಂದ್ರೆ ಇವನೇ ನಿಂತ್ಕೊಳ್ಳೋಕೆ ಆಗ್ತಿರಲ್ಲ, ಹಂಗಾಗ್ಬಿಡುತ್ತೆ. ಮುಖ ಎಲ್ಲ ವಿಕಾರ. ಅದೇ ಹೇಳಿದ್ನಲ್ಲ, ಆ್ಯಸಿಡ್ ಚೆಲ್ದಿರ್ತಾರೆ ಮುಖದ ಮೇಲೆ ಆ್ಯಸಿಡ್ ಹಾಕ್ದವ್ರ ಜೊತೆಗೆ ಕೂದಲೆಲ್ಲ ಬೆಳ್ಳಗಾಗಿ ಚರ್ಮ ಎಲ್ಲ ಕೆಳಗಡೆ ಬಿದ್ದಿರುತ್ತೆ ಈ ಥರ. ಮತ್ತು ಹಲ್ಲುಗಳು ಇಷ್ಟು ದಪ್ಪ ದಪ್ಪ ಆಗಿರ್ತಾವಲ್ಲ, ಹಂಗಾಗ್ಬಿಟ್ಟಿರ್ತಾನೆ. ಸುಂದರವಾಗಿರುವಂಥ ರಾಜ್ಕುಮಾರ ಮುದುಕ. ಇವನು ಆ ಹುಡುಗಿ ತುಂಬ ಒದ್ದಾಡಕ್ಕೆ ಶುರು ಮಾಡಿದಾಗ ಏನು ಮಾಡೋಕ್ಕೆ ಇವನ ಕೈಯಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆ ಟೈಮ್ ಲಿಮಿಟ್ ಮೀರ್ತಾ ಬರುತ್ತದು. ಅಂದರೆ ಅದು ಕ್ಷುದ್ರ ಶಕ್ತಿ ಕೈಯಿಂದ ಒಂದು ಹೇಳಿದ್ನಲ್ಲ ಔಷಧಿ ಥರ ಒಂದು ರಸ ಬೀಳ್ತಿರುತ್ತೆ, ಅದನ್ನು ಇವ್ನು ಕುಡಿತಿರ್ತಾನೆ ನಾಲಿಗೆಯಿಂದನೇ ಕುಡಿತಿರ್ತಾನೆ. ಮತ್ತೆ ಇವನಿಗೆ ಯೌವನ ಬರ್ತಿರುತ್ತೆ. ಎಲ್ಲ ಹುಡುಗಿಯರು ಕರ್ಕೊಂಬಂದಾಗ ಹಿಂಗೆ ಆಗ್ತಿರುತ್ತೆ. ಇವಳಿಗೂ ಹಂಗೆ ಮಾಡಿದಾಗ ಇವನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವರು ಓಡೋದಕ್ಕೆ ಶುರು ಮಾಡ್ತಾಳೆ, ಎಲ್ಲ ಕಡೆ ಓಡಾಡ್ತಾಳೆ, ಅವನಿಗೆ ಮೇಲೆ ಹೊಡಿತಾಳೆ, ಹಲ್ಲೆ ಮಾಡ್ತಾಳೆ. ಅಷ್ಟೊತ್ತಿಗೆ ಅವರು ಎಲ್ಲ ಬಂದ ತಕ್ಷಣ ಕ್ಷುದ್ರ ಮೂರ್ತಿ ಇರುತ್ತಲ್ಲ, ಅದ್ರ ಹಿಂದ್ಗಡೆ ಇನ್ನೊಂದು ಡೋರ್ ಇರುತ್ತೆ. ಇವನು ವಾಪಸ್ ಹಿಂಗೆಲ್ಲ ಶಕ್ತಿ ಕುಂದಾದ ಮೇಲೆ ಆ ಡೋರ್ ತಾನೇ ಓಪನ್ ಆಗಿಬಿಡುತ್ತೆ. ವಾಪಸ್ ಹೋಗ್ಬಿಡ್ತಾನೆ ಅಲ್ಲಿ. ಹೋಗಿ ಅದೇನು ಬಾವಿ ಥರ ತೋರಿಸಿದೆ ನನಗೆ ಗೊತ್ತಿಲ್ಲ. ಡೋರ್ ಜಸ್ಟ್ ಓಪನ್ ಆಗುತ್ತೆ, ಒಳಗಡೆ ಹೋಗ್ಬಿಡ್ತಾನೆ. ಇಷ್ಟೇ ಕತೆ ಅದು. ಆದರೆ ನಾನು ಕೊನೆಗೆ ಇಲ್ಲಿ ಏನಾಗುತ್ತೆ, ಉಳಿಗಮಾನ ಪದ್ಧತಿ ತೋರಿಸಿದ್ದಾರೆ. ಇಲ್ಲಿ 3 ಶೆಡ್ಯೂಲ್ ತೋರಿಸಿದ್ದಾರೆ. ಒಂದು ರಾಜ ಮಹಾರಾಜರ ಕಾಲದಲ್ಲಿ ನಡೆದಿದ್ದು, ಕೊನೆಗೆ ಒಂದು ಮುಸ್ಲಿಂ ವ್ಯಾಪಾರಿ, ಆಮೇಲೆ ಪ್ರೆಸೆಂಟೆಡ್ ಅಂದರೆ 70-80ರ ದಶಕದಲ್ಲಿ. ಈಗ ನಾವೇನು ಶಾಲಾ ಕಾಲೇಜ್ಗೆ ಹೋಗುವಂಥ ಕಾಲಘಟ್ಟ ಇದೆಯಲ್ಲ, ಒಂದು 50 ವರ್ಷದಿಂದ, ಅದನ್ನು ತೋರಿಸಿದ್ದಾರೆ. 3 ಸ್ಟೇಜ್ ತೋರಿಸಿದ್ದಾರೆ. ಇಲ್ಲಿ ಕಮಲ್ ಹಾಸನ್ ಅವರ ಪರಕಾಯ ಪ್ರವೇಶ ನೋಡಬೇಕು. ಅದೇ ಈ ಸಿನಿಮಾದ ಹೈಲೈಟ್. ಎಷ್ಟು ಅದ್ಭುತವಾಗಿ ಚೇಂಜ್ ಆಗಿದ್ದಾರೆ. ಅದು ಒಂದು ರಾಜ, ಹೌದಾ, ಯಾವುದು ವಯನಾಡನ್ ಸಾಮ್ರಾಜ್ಯದ ರಾಜ. ವಯನಾಡನ್ ಒಂದು ಅಜ. ಅದಾದ ಮೇಲೆ ಅವನ ಕಂಪ್ಲೀಟ್ ಚೇಂಜ್ ಆಗೋದಿದೆಯಲ್ಲ. ಒಬ್ಬ ಮುಸಲ್ಮಾನ್ ಶ್ರೀಮಂತ ವ್ಯಾಪಾರಿ ಆಗೋದು, ಒಬ್ಬ ಫೋಟೋಗ್ರಾಫರ್ ಆಗೋದು, ಹೌದಾ. ಮತ್ತು ಕ್ಷುದ್ರ ಶಕ್ತಿಯ ಹತ್ರ ಬಂದಾಗ ಎಲ್ಲ ಕಳ್ಕೊಂಡು ಮುದುಕನ್ ಥರ ಆಗೋದು ಇದೆಯಲ್ಲ, ಅದು ಅಯ್ಯೋ ಹಿಂಗಿದೆ ಸಿನಿಮಾ. ದಯವಿಟ್ಟು ಹೇಳ್ತೀನಿ, ಸಿನಿಮಾ ನೋಡಿ. ಪ್ರತಿ ಕ್ಷಣನೂ ಎದುರ್ತೀರ. ಎಷ್ಟು ಯಾಮಾರಿಸ್ತಾನೆ, ಎಷ್ಟು ಪ್ರೀತಿಯಿಂದ ಯಾಮಾರಿಸ್ತಾನೆ ಅಂತ. ಬರೀ ಕಣ್ಣಲ್ಲಿ, ಮುಖದ ಹಾವನಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದು ಸಿನಿಮಾದ ಕಥೆ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಿಮಗೆ ಅದ್ಭುತ ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರು ದಯವಿಟ್ಟು ಹೇಳ್ತೀನಿ, ಸಬ್ಸ್ಕ್ರೈಬರ್ ಆಗಿ. ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮನ್ನು ಬೆಳೆಸಿ
ಇಲ್ಲಾಂದ್ರೆ ನೀವೇ ಕಮೆಂಟ್ ಮಾಡಿ ಇಂಥ ಸಿನಿಮಾಗಳ ಕತೆ ಹೇಳು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅದು ಯಾವ ಭಾಷೆಯಲ್ಲೂ ಆದರೂ ಆಗಿರ್ಬೋದು, ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನಮಸ್ಕಾರ.